ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ವಾಂಗಿಬಾತ್ ಮಾಡುವುದು ಹೇಗೆ ಎಂದು ಹೇಳಿಕೊಡುತ್ತೇನೆ. ಬೇಕಾಗಿರುವ ಪದಾರ್ಥಗಳು: ಒಂದು ದೊಡ್ಡದಾದ ಈರುಳ್ಳಿ, 4 ಮೆಣಸಿನಕಾಯಿ, 2 ಚಿಕ್ಕದಾಗಿರ್ತಕ್ಕಂಥ ಆಲೂಗಡ್ಡೆ, 1 ದೊಡ್ಡ ಟೊಮೆಟೊ ಹಣ್ಣು ಹೆಚ್ಕೊಳ್ಳಿ. ಆಮೇಲೆ 2 ದೊಡ್ಡ ಸೈಜ್ನ ಬದನೆಕಾಯನ್ನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ಳಿ. ಆಮೇಲೆ 1.5 ಗ್ಲಾಸ್ ಅಕ್ಕಿಯನ್ನು ಮೆಜರ್ಮೆಂಟ್ ಮಾಡಿಟ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ 100 ಗ್ರಾಮಷ್ಟು ಎಣ್ಣೆ, 1 ಚಮಚೆ ಸಾಸಿವೆ, 2 ಚಮಚೆ ಜೀರಿಗೆ, 2 ಪಲಾವ್ ಎಲೆ, ಕರಿಬೇವು ಇವನ್ನಿಷ್ಟು ಹಾಕಿ ತದಾದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರತಕ್ಕಂಥ ಬದನೆಕಾಯನ್ನು ಹಾಕಿ ಬದನೆಕಾಯಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಆಲೂಗಡ್ಡೆ ಹಾಕ್ಕೊತೀವಿ. ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಒಂದಿಷ್ಟು ಬೇಯೋದಕ್ಕೆ ಬಿಡಿ. ಬೆಂದಾದ ನಂತರ ಈರುಳ್ಳಿ, ಟಮಾಟೆ ಹಣ್ಣು, ಮೆಣಸಿನ್ಕಾಯಿ ಇವು 3 ಅದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಅದನ್ನು. ಅದಾದಮೇಲೆ 2 ಚಮಚ ಧನಿಯಾ ಪೌಡರ್, 1 ಚಮಚ ಗರಂ ಮಸಾಲ ಪುಡಿ, ½ ಟೇಬಲ್ ಸ್ಪೂನ್ ವಾಂಗಿಬಾತ್ ಪೌಡರ್ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ 2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1 ನಿಂಬೆಹಣ್ಣೆ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡು ಅದರ ಹುಳಿ ಅದಕ್ಕೆ ಹಾಕ್ತಿದ್ದೀವಿ. ಎಷ್ಟು ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀರೋ ಅದು 1 ಗ್ಲಾಸಿಗೆ 2 ಗ್ಲಾಸ್ ನೀರಿನಂತೆ ಅಳತೆ ಮಾಡಿಬಿಟ್ಟು ಅದಕ್ಕೆ ನೀರನ್ನು ಹಾಕಿ ಈಗ ಅಕ್ಕಿಯನ್ನು ತೊಳ್ಕೊಂಡು ಇಟ್ಕೊಂಡಿರ್ತೀರಲ್ಲ ಆ ಅಕ್ಕಿಯನ್ನು ಅದಕ್ಕೆ ಹಾಕಿ ಸ್ವಲ್ಪ ಅದನ್ನು ಕೈ ಆಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಹಸುವಿನ ತುಪ್ಪ, ಮುಚ್ಚಳ ಮುಚ್ಚಿ 2 ವಿಸಲ್ ಆಗಲು ಬಿಡಿ. ಈಗ ನಿಮಗೆ ಇಷ್ಟವಾದಂಥ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ವಾಂಗಿಬಾತ್ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.